ಓಂ ನಮಃ ಶಿವಾಯ. ಜಗತ್ತಿನ ಸಮಸ್ತ ಮಿಥುನ ರಾಶಿಯ ಮಿತ್ರರಿಗೆ ಆತ್ಮೀಯ ನಮಸ್ಕಾರಗಳು. ಇಂದು ನಾವು ಈ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಅತೀಂದ್ರಿಯ ಹಾಗೂ ವಿಸ್ಮಯಕಾರಿ ಘಟನೆಗಳ ಬಗ್ಗೆ ಗಹನವಾಗಿ ತಿಳಿಯೋಣ. ವಿಶೇಷವಾಗಿ ಫೆಬ್ರವರಿ 28, ಮಾರ್ಚ್ 1 ಮತ್ತು 2ರ ಈ ಮಹತ್ವದ ದಿನಗಳಲ್ಲಿ ಎಸ್ ಎಂಬ ಅಕ್ಷರದಿಂದ ಹೆಸರಿರುವ ವ್ಯಕ್ತಿಯ ಮುಖಾಂತರ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಅದ್ಭುತ ಫಲಗಳು ಲಭಿಸಲಿವೆ ಎಂಬುದನ್ನು ಕೇಳಿದರೆ ನೀವು ನಿಜಕ್ಕೂ ಬೆರಗಾಗುತ್ತೀರಿ. ಮಿಥುನ ರಾಶಿಯ ವ್ಯಕ್ತಿಗಳು ಅತ್ಯಂತ ವಿಶಿಷ್ಟವಾದ ದೈವಿಕ ಶಕ್ತಿಯನ್ನು ಹೊಂದಿದವರಾಗಿದ್ದಾರೆ. ಅದಕ್ಕಾಗಿಯೇ ನಿಮ್ಮ ದಿನನಿತ್ಯದ ಸಕಲ ಕಾರ್ಯಗಳನ್ನು ಬದಿಗಿಟ್ಟು ಈ ವಿಶೇಷ ಮಾಹಿತಿಯನ್ನು ಪೂರ್ಣವಾಗಿ ಗಮನಿಸಬೇಕೆಂದು ನಾವು ವಿನಂತಿಸುತ್ತಿದ್ದೇವೆ. ಮುಂಬರುವ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಪೂರ್ಣವಾಗಿ ಬದಲಿಸುವ 4 ಬೃಹತ್ ಘಟನೆಗಳು ಘಟಿಸಲಿವೆ. ಇದು ಸಾಮಾನ್ಯ ಸಂಗತಿಯಲ್ಲ, ಬದಲಾಗಿ ನಿಮ್ಮ ದೀರ್ಘಕಾಲದ ಕಠಿಣ ಪರಿಶ್ರಮಕ್ಕೆ ದೈವಿಕ ಪ್ರತಿಫಲ ದೊರೆಯುವ ಸುಸಮಯವಿದು. ಆಕಾಶಮಂಡಲದಲ್ಲಿ ಗ್ರಹಗಳ ಸ್ಥಾನಪಲ್ಲಟವಾಗುತ್ತಿದ್ದು, ಇಂದಿನಿಂದ ನಿಮ್ಮ ಆಲೋಚನೆಗಳು ನೀವು ಬಯಸಿದಂತೆಯೇ ಸಾಕಾರಗೊಳ್ಳಲಿವೆ. ಇಡೀ ಜಗತ್ತು ನಿಮಗೆ ನೋವು ನೀಡುತ್ತಿದ್ದರೂ ಈಗ ನಿಮಗಾಗಿ ಕಾಯುತ್ತಿರುವ ಆ 2 ಮಹತ್ತರ ಶುಭವಾರ್ತೆಗಳು ಯಾವುವು ಎಂಬ ರಹಸ್ಯವನ್ನು ನಾವೀಗ ಬಿಚ್ಚಿಡಲಿದ್ದೇವೆ. ಅಲ್ಲದೆ ಈ ಮಾಹಿತಿಯನ್ನು ಪೂರ್ಣವಾಗಿ ಗ್ರಹಿಸುವ ಮುನ್ನ ಭಕ್ತಿಯಿಂದ ಓಂ ಶ್ರೀ ಹನುಮತೆ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿವರಗಳಿಗೆ ಒಂದು ಪ್ರೀತಿಯ ಲೈಕ್ ನೀಡುವ ಮೂಲಕ ಈ ಸಂದೇಶವು ನಿಮ್ಮ ರಾಶಿಯ ಇನ್ನೂ ಅನೇಕ ಬಂಧುಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಇದು ನಮಗೂ ಒಂದು ರೀತಿಯ ಸ್ಫೂರ್ತಿ ನೀಡಲಿದೆ. ಹನುಮಂತನ ಪವಿತ್ರ ನಾಮ ಸ್ಮರಣೆಯಿಂದ ನಿಮ್ಮ ಸುತ್ತಲಿರುವ ಸಕಲ ನಕಾರಾತ್ಮಕ ಶಕ್ತಿಗಳು ಹಾಗೂ ದುಷ್ಟ ಪ್ರಭಾವಗಳು ತಕ್ಷಣವೇ ನಿವಾರಣೆಯಾಗಲಿವೆ. ಮಿಥುನ ರಾಶಿಯವರಿಗೆ ಫೆಬ್ರವರಿ 28ರಿಂದ ಮಾರ್ಚ್ 2ರ ಈ ಅವಧಿಯಲ್ಲಿ ಒಂದು ದೂರವಾಣಿ ಕರೆಯ ಮೂಲಕ ಪರಮಶುಭ ಸುದ್ದಿಯೊಂದು ಲಭಿಸಲಿದೆ. ಮುಂದಿನ ಕೇವಲ 48 ಗಂಟೆಗಳ ಕಾಲಾವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದೂ ನಿರೀಕ್ಷಿಸದಂತಹ ಮಹತ್ತರ ತಿರುವು ಬರಲಿದೆ. ಏಕಕಾಲದಲ್ಲಿ 2 ಬೃಹತ್ ಶುಭವಾರ್ತೆಗಳು ನಿಮ್ಮನ್ನು ಅರಸಿ ಬರಲಿವೆ. ಕಲೆಯ ಲೋಕದಲ್ಲೂ ಸಹ ಇಂತಹ ಅಪಾರ ಅದೃಷ್ಟ ನಿಮಗೆ ಲಭಿಸುತ್ತದೆ ಎಂದು ನೀವು ಊಹಿಸಿರುವುದು ಅಸಾಧ್ಯ. ಈ ಸುದ್ದಿಯನ್ನು ಕೇಳಿದ ತಕ್ಷಣ ನಿಮ್ಮ ಕಣ್ಣುಗಳಿಂದ ಆನಂದದ ಕಣ್ಣೀರು ಹರಿಯುವುದು ಖಚಿತ. ಈ ಕಠಿಣವಾದ ಕಲಿಯುಗದಲ್ಲಿ ನಿಮಗೆ ಲಭಿಸುತ್ತಿರುವ ಶ್ರೇಷ್ಠ ಸೌಭಾಗ್ಯ ಇದಾಗಿದೆ. ಇಲ್ಲಿಯವರೆಗೆ ನೀವು ಸಮಾಜದಲ್ಲಿ ಅನೇಕ ಅವಮಾನಗಳನ್ನು ಸಹಿಸಿಕೊಂಡಿರಬಹುದು ಅಥವಾ ತೀವ್ರವಾದ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿರಬಹುದು. ಆದರೆ ಈಗ ಆ ಸಕಲ ಕಹಿ ಸಂದರ್ಭಗಳು ತಲೆಕೆಳಗಾಗಲಿವೆ. ಕಾಲದ ಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿದೆ. ನೀವು ಇಂದಿನಿಂದ ಯಾವ ಹೊಸ ಕಾರ್ಯವನ್ನು ಆರಂಭಿಸಿದರೂ ಅದರಲ್ಲಿ ನಿಶ್ಚಿತ ಯಶಸ್ಸು ನಿಮ್ಮದಾಗಲಿದೆ. ಈ ಅದ್ಭುತ ಅದೃಷ್ಟವನ್ನು ಕೈಜಾರಿಸಿಕೊಳ್ಳದಂತೆ ನೋಡಿಕೊಳ್ಳಲು ಮುಂಬರುವ ಈ 4 ದಿನಗಳಲ್ಲಿ, ಅಂದರೆ ಫೆಬ್ರವರಿ 28ರಿಂದ ಮಾರ್ಚ್ 1 ಹಾಗೂ 2ರವರೆಗೆ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ಏಕೆಂದರೆ ಗ್ರಹಗತಿಗಳು ಸಾಮರಸ್ಯದಿಂದ ಇರುವಾಗ ನಾವು ಮಾಡುವ ಒಂದು ಸಣ್ಣ ಸಕಾರಾತ್ಮಕ ಪ್ರಯತ್ನವು ಬೃಹತ್ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಆ ಪರಿವರ್ತನೆಗಳು ಹೇಗೆ ಆರಂಭವಾಗುತ್ತವೆ ಎಂದರೆ, ಮಿಥುನ ರಾಶಿಯವರೇ, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಈ ಪವಾಡವನ್ನು ಕಂಡು ದಿಗ್ಭ್ರಮೆಗೊಳ್ಳಲಿದ್ದಾರೆ. ಹೌದು, ನೀವು ಕೇಳುತ್ತಿರುವ ಈ ಮಾತು ಅಕ್ಷರಶಃ ಸತ್ಯವಾಗಿದೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜನ್ಮಜಾತಕವು ತೀವ್ರವಾಗಿ ಬದಲಾಗಲಿದ್ದು, ನಿಮ್ಮ ಕಳೆದ 7 ಜನ್ಮಗಳಲ್ಲಿ ನೀವು ಎಂದೂ ಕಾಣದಂತಹ ಸೌಭಾಗ್ಯವನ್ನು ಅನುಭವಿಸಲಿದ್ದೀರಿ. ದೇವರ ಮನೆಯಲ್ಲಿ ನ್ಯಾಯ ಸಿಗುವುದು ಸ್ವಲ್ಪ ವಿಳಂಬವಾಗಬಹುದು, ಆದರೆ ಅನ್ಯಾಯಕ್ಕೆ ಅಲ್ಲಿ ಎಂದಿಗೂ ಆಸ್ಪದವಿಲ್ಲ ಎಂಬ ನಾಣ್ಣುಡಿಯಂತೆ ಈ 48 ಗಂಟೆಗಳಲ್ಲಿ ಸಾಕ್ಷಾತ್ ಪರಶಿವನ ಆಜ್ಞೆಯ ಮೇರೆಗೆ ನೀವು 7 ಬಗೆಯ ಶುಭ ಸುದ್ದಿಗಳನ್ನು ಸ್ವೀಕರಿಸಲಿದ್ದೀರಿ. ನಿಮ್ಮನ್ನು ಅಳುವಂತೆ ಮಾಡಿದವರು ಹಾಗೂ ನಿಮ್ಮ ಮನಸ್ಸನ್ನು ನೋಯಿಸಿದವರು ಈಗ ತಾವಾಗಿಯೇ ನಿಮ್ಮ ಪಾದದ ಬಳಿ ಬರಲಿದ್ದಾರೆ. ಅವರು ತಮ್ಮ ತಪ್ಪುಗಳನ್ನು ಮನಗಂಡು ಪಶ್ಚಾತ್ತಾಪದ ಕಣ್ಣೀರು ಸುರಿಸಲಿದ್ದಾರೆ. ಇಂದಿನಿಂದ ಪ್ರತಿ ಮನೆಯಲ್ಲೂ ನಿಮ್ಮ ಹೆಸರಿನ ಖ್ಯಾತಿ ಹರಡಲಿದೆ. ಇಲ್ಲಿಯವರೆಗೆ ನೀವು ಅಪಾರ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಆದರೆ ನಿಮ್ಮ ಸ್ವಂತ ಪ್ರೀತಿ ಪಾತ್ರರೇ ನಿಮ್ಮನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ನಿಮ್ಮ ಎದುರು ನಿಲ್ಲಲು ಯೋಗ್ಯತೆ ಇಲ್ಲದವರು ಸಹ ನಿಮ್ಮನ್ನು ಲಘುವಾಗಿ ಮಾತನಾಡಿಸಿದ್ದಾರೆ. ನಿಮ್ಮ ಸಮಯ ಸರಿ ಇಲ್ಲದ ಕಾರಣ ಮತ್ತು ಗ್ರಹಗಳ ಸ್ಥಿತಿ ಅನುಕೂಲಕರವಾಗಿಲ್ಲದ ಕಾರಣ ಇದೆಲ್ಲವೂ ಸಂಭವಿಸಿದೆ. ಆದರೆ ಈಗ ಇದೆಲ್ಲವೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲ್ಪಡಲಿದೆ. ಇವು ಕೇವಲ ಸಣ್ಣ ಪುಟ್ಟ ಸಂತೋಷಗಳಲ್ಲ. ನಿಮ್ಮ ಇಡೀ ಕುಟುಂಬದಲ್ಲಿ ಯಾರೂ ಕಾಣದಂತಹ ಪವಾಡಗಳು ಸಂಭವಿಸಲಿವೆ. ಆದರೆ ಮಿಥುನ ರಾಶಿಯವರಿಗೆ ಇದು ಒಂದು ಸಣ್ಣ ವಿಷಯದಂತೆ ಕಂಡುಬಂದರೂ ಯಾರಿಗೂ ತಿಳಿಯದಂತೆ ಈ ಮಾಹಿತಿಯನ್ನು ರಹಸ್ಯವಾಗಿ ಗಮನಿಸಿ. ನಮ್ಮ ಕಣ್ಣುಗಳು ನಮ್ಮ ಗಮನ ಸೆಳೆಯುವುದರಿಂದ ಗೋಡೆಗಳಿಗೂ ಕಿವಿಗಳಿವೆ ಎಂಬ ಸತ್ಯವನ್ನು ಮರೆಯಬೇಡಿ. ನಾನು ಈ ವಿಚಾರವನ್ನು ಗುಪ್ತವಾಗಿ ಗಮನಿಸಲು ಹೇಳುತ್ತಿರುವುದು ಅದಕ್ಕಾಗಿಯೇ. ನಿಮ್ಮ ಆ ಶತ್ರುವಿನ ಹೆಸರನ್ನು ಸಹ ನಾನು ಬಹಿರಂಗಪಡಿಸಲಿದ್ದೇನೆ. ನಿಮ್ಮ ಮೇಲೆ ಮಾಟ, ಮಂತ್ರ ಅಥವಾ ತಂತ್ರಗಳನ್ನು ಮಾಡುತ್ತಿರುವ ಆ ವ್ಯಕ್ತಿ ಯಾರು ಮತ್ತು ನಿಮ್ಮ ಜೀವನಕ್ಕೆ ಬರಲಿರುವ ನಿಜವಾದ ಪ್ರೇಮಿ ಯಾರು ಎಂಬುದನ್ನು ಈಗ ಪತ್ತೆಹಚ್ಚೋಣ.
ಆದರೆ ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರುವುದು ಅವಶ್ಯಕ. ಶನಿದೇವರು ಕಳುಹಿಸಿರುವ ಸಂದೇಶವು ಒಂದು ರೀತಿಯ ಅಪಾಯ ಅಥವಾ ಅಶುಭ ಸಂಕೇತದಂತೆ ತೋರುತ್ತಿದೆ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದೋ ಸಂಕಷ್ಟ ಬಂದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಸಾಧ್ಯತೆಯಿದೆ. ಈಗ ಅಂತಹದ್ದೇ ಒಂದು ಘಟನೆ ಸಂಭವಿಸಲಿದೆ. ನೀವು ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡು ಆ ಘಟನೆಯ ಬಗ್ಗೆ ಅರಿತುಕೊಂಡು ಸಿರಿದೇವಿಯನ್ನು ಪ್ರಸನ್ನಗೊಳಿಸಿದರೆ ನೀವು ಸುಲಭವಾಗಿ ಈ ಅಪಾಯದಿಂದ ಪಾರಾಗಬಹುದು. ಮೊದಲಿಗೆ ನೀವು ಕೆಲವು ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂದರೆ ಆ ವಿಪತ್ತು ನಿಮ್ಮನ್ನು ಆವರಿಸುವ ಮೊದಲೇ ಅದನ್ನು ತಡೆಯುವುದು ಹೇಗೆ ಮತ್ತು ಶನಿದೇವರ ಕೃಪಾಶೀರ್ವಾದವನ್ನು ಪಡೆಯುವುದು ಹೇಗೆ ಎಂಬುದನ್ನು ತಿಳಿಯಬೇಕು. ಈ ಮಾಹಿತಿಯ ಅಂತ್ಯದಲ್ಲಿ ನಿಮ್ಮ ಸಕಲ ಸಮಸ್ಯೆಗಳಿಗೆ ಪರಿಹಾರಗಳಿವೆ. ಆದ್ದರಿಂದ ಯಾವುದೇ ಭಾಗವನ್ನು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಈ ಫೆಬ್ರವರಿ 28 ಹಾಗೂ ಮಾರ್ಚ್ 1-2ರ ನಡುವಿನ ಅವಧಿಯಲ್ಲಿ ನಿಮ್ಮ ಎಲ್ಲಾ ಕಾಯಕಗಳು ನಿಮ್ಮ ಯೋಜನೆಯಂತೆಯೇ ಸಾಂಗವಾಗಿ ನಡೆಯಲಿವೆ. ಇದು ನಿಮ್ಮ ಅಂತರಂಗಕ್ಕೆ ಅಪಾರ ತೃಪ್ತಿಯನ್ನು ನೀಡಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಘನತೆಯು ವೃದ್ಧಿಯಾಗಲಿದೆ. ನೀವು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಆಸಕ್ತಿ ತೋರಲಿದ್ದೀರಿ. ವ್ಯಾಪಾರೋದ್ಯಮ ಮಾಡುವವರಿಗೆ ಮುಂದಿನ 4 ದಿನಗಳು ಹಬ್ಬದ ಸಡಗರದಂತೆ ಇರಲಿವೆ. ಪಾಲುದಾರರು ತಮ್ಮ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ಗಳಿಸಲಿದ್ದಾರೆ. ಆದಾಗ್ಯೂ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಪರಿಸ್ಥಿತಿಯನ್ನು ಆಳವಾಗಿ ವಿಶ್ಲೇಷಿಸಿ. ಕೌಟುಂಬಿಕ ವಿಷಯಕ್ಕೆ ಬಂದರೆ ದೀರ್ಘಕಾಲದಿಂದ ನಡೆಯುತ್ತಿದ್ದ ಸಂಬಂಧಿಕರ ನಡುವಿನ ಕಲಹಗಳು ಈಗ ತಿಳಿಯಾಗಲಿವೆ. ನಿಮ್ಮ ಮಕ್ಕಳು ಅತ್ಯಂತ ಸಂತೋಷದಿಂದ ಇರಲಿದ್ದು ಅವರಿಂದ ನೀವು ಕೆಲವು ಸಿಹಿ ಸುದ್ದಿಗಳನ್ನು ಆಲಿಸಲಿದ್ದೀರಿ. ಅಲ್ಲದೆ ನೀವು ಈ ಹಿಂದೆ ಯಾರಿಗಾದರೂ ಸಾಲವಾಗಿ ನೀಡಿ ಹಣ ಹಿಂತಿರುಗಿ ಬರುವ ನಿರೀಕ್ಷೆ ಬಿಟ್ಟಿದ್ದರೆ ಅದು ಈಗ ಆಕಸ್ಮಿಕವಾಗಿ ನಿಮ್ಮ ಕೈ ಸೇರಲಿದೆ. ವ್ಯವಹಾರದ ವಿಸ್ತರಣೆಗೆ ನೂತನ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಮನೆಯಲ್ಲಿ ಬಂಧುಗಳ ಆಗಮನದಿಂದಾಗಿ ನಿಮ್ಮ ದೈನಂದಿನ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಬಹುದು. ಕೆಲಸದ ಸ್ಥಳದಲ್ಲಿ ಅಥವಾ ಕಚೇರಿಯಲ್ಲಿ ಒಂದು ಪ್ರಮುಖ ವಿಷಯದ ಕುರಿತು ಮಹತ್ವದ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ನಿಮ್ಮ ವಿರೋಧಿಗಳು ಸಹ ನಿಮ್ಮ ಬುದ್ಧಿವಂತಿಕೆ ಮತ್ತು ಚತುರ ಯೋಜನೆಯನ್ನು ಕಂಡು ಆಶ್ಚರ್ಯಚಕಿತರಾಗಲಿದ್ದಾರೆ. ಫೆಬ್ರವರಿ ಅಂತ್ಯ ಹಾಗೂ ಮಾರ್ಚ್ ಆರಂಭದಲ್ಲಿ ವಿದೇಶದಲ್ಲಿ ಉದ್ಯೋಗ ಮಾಡುವವರಿಗೆ ಅದ್ಭುತವಾದ ಲಾಭಗಳು ಕಾದಿವೆ. ವಿಶೇಷವಾಗಿ ಈ ರಾಶಿಯ ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸಲು ಬಯಸಿದರೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಮನಸ್ಸಿನ ಆತಂಕಗಳನ್ನು ದೂರವಿಟ್ಟು ಒಂದು ಹೆಜ್ಜೆ ಮುಂದಿಡಿ. ನಿಮ್ಮ ವೈವಾಹಿಕ ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಲು ಇದು ಸುಸಮಯ. ನಿಮ್ಮ ಸಂಗಾತಿಯು ಸಕಲ ಹಂತದಲ್ಲೂ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ. ಅವರ ಹಿತವಚನ ಮತ್ತು ಪ್ರೋತ್ಸಾಹವು ಜೀವನದ ಸಂಕಷ್ಟಗಳಿಂದ ಹೊರಬರಲು ನಿಮಗೆ ಆನೆಯ ಬಲ ನೀಡಲಿದೆ. ಅವರು ನಿಮ್ಮೊಂದಿಗಿದ್ದರೆ ನೀವು ಎಂತಹ ಕಠಿಣ ಸವಾಲನ್ನಾದರೂ ಸುಲಭವಾಗಿ ಮೆಟ್ಟಿ ನಿಲ್ಲುತ್ತೀರಿ. ಜೀವನ ಸಂಗಾತಿಯ ಈ ಸಹಕಾರವು ನಿಮ್ಮಲ್ಲಿ ಅಚಲ ಆತ್ಮವಿಶ್ವಾಸವನ್ನು ತುಂಬಲಿದೆ. ಆದರೂ ಮಿಥುನ ರಾಶಿಯ ಅನೇಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ನನ್ನ ಕಷ್ಟಗಳು ಯಾವಾಗಲೂ ಹೀಗೆಯೇ ಇರುತ್ತವೆಯೇ? ವಾಸ್ತವವಾಗಿ ಸಂತೋಷವು ನಿಮ್ಮ ಜೀವನದಲ್ಲಿ ಬರಬೇಕೆಂದು ವಿಧಿ ಬಯಸಿದೆ. ಆದರೆ ನೀವೇ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ತಡೆಯುತ್ತಿದ್ದೀರಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಂಕಷ್ಟಗಳು ಬರುತ್ತವೆ, ಆದರೆ ಅದಕ್ಕೊಂದು ನಿರ್ದಿಷ್ಟ ಕಾಲವಿರುತ್ತದೆ. ನಿಮ್ಮ ವಿಷಯದಲ್ಲಿ ಈ ಕಷ್ಟದ ಅವಧಿ ಮುಗಿಯಬೇಕಿದ್ದರೂ ಅದು ಇನ್ನೂ ಕಾಡುತ್ತಿರಲು ಕಾರಣವೆಂದರೆ ನಿಮ್ಮ ಕುಲದೇವತೆ ಮತ್ತು ಪಿತೃದೇವತೆಗಳ ಆಶೀರ್ವಾದದ ಕೊರತೆ. ನೀವು ಅವರ ಆರಾಧನೆಯಲ್ಲಿ ತೋರಿದ ಅಸಡ್ಡೆಯಿಂದಾಗಿ ನಿಮ್ಮ ಪ್ರಗತಿ ಸ್ಥಗಿತಗೊಂಡಿದೆ. ಈಗಲೂ ಕಾಲ ಮಿಂಚಿಲ್ಲ. ವಾರಕ್ಕೊಮ್ಮೆಯಾದರೂ ನಿಮ್ಮ ಕುಲದೇವತೆಯನ್ನು ಭಕ್ತಿಯಿಂದ ಪೂಜಿಸಿ. ಪ್ರತಿದಿನ ದೀಪ ಬೆಳಗಿಸಿ ಏಕಾಗ್ರತೆಯಿಂದ ಧ್ಯಾನ ಮಾಡಿ. ಅಲ್ಲದೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ನಿಮ್ಮ ಕುಲದೇವತೆಗೆ ಧೂಪ ಅರ್ಪಿಸಿ ಪೂರ್ವಜರನ್ನು ಸ್ಮರಿಸಿ. ನಿಮ್ಮ ಪಿತೃಗಳು ಸಂತುಷ್ಟರಾದರೆ ನಿಮ್ಮ ಕೆಟ್ಟ ಕಾಲವು ಮಂಜಿನಂತೆ ಕರಗಲಿದೆ. ಈ ಮಾತುಗಳನ್ನು ಲಘುವಾಗಿ ಪರಿಗಣಿಸಬೇಡಿ. ಗ್ರಹಗಳ ಸಂಚಾರವನ್ನು ಆಧರಿಸಿದ ಈ ಜ್ಯೋತಿಷ್ಯ ವಿಶ್ಲೇಷಣೆಯು ಅತ್ಯಂತ ನಿಖರವಾಗಿದೆ. ಇಲ್ಲಿಯವರೆಗೆ ಯಾರೂ ಇಂತಹ ಸ್ಪಷ್ಟವಾದ ಭವಿಷ್ಯವಾಣಿಯನ್ನು ಹೇಳಿರಲಿಕ್ಕಿಲ್ಲ. ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗಿನ ಈ ಕಾಲದಲ್ಲಿ ಆ ಹನುಮಂತನ ಕೃಪೆಯಿಂದ ನೀವು ಕೋಟ್ಯಾಧಿಪತಿಯಾಗುವ ಯೋಗವಿದೆ. ನೀವು ಪಡೆಯುವ ಯಶಸ್ಸು ನಿಮ್ಮ ಕಲ್ಪನೆಗೂ ನಿಲುಕದಂತಿರಲಿದೆ. ಆದರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ತಪ್ಪು ಮಾಡದಂತೆ ಎಚ್ಚರವಹಿಸಿ. ಒಂದು ಸಣ್ಣ ಪ್ರಮಾದವೂ ಸಹ ನೀವು ಪಡೆಯಬೇಕಾದ ರಾಜಮನೆತನದ ಭೋಗವನ್ನು ಕಸಿದುಕೊಳ್ಳಬಹುದು. ಆ ತಪ್ಪು ಯಾವುದು ಎಂಬ ರಹಸ್ಯವನ್ನು ನಾವೀಗ ತಿಳಿಯೋಣ. ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಬರಲಿದೆ. ಆದರೆ ಕಹಿ ಸತ್ಯವೇನೆಂದರೆ ನಿಮ್ಮ ಅರಿವಿಲ್ಲದೆ ಒಂದು ದೊಡ್ಡ ತಪ್ಪು ನಿಮ್ಮಿಂದ ಸಂಭವಿಸಿದೆ. ನೀವು ಉದ್ದೇಶಪೂರ್ವಕವಾಗಿ ಮಾಡದಿದ್ದರೂ ಆ ಒಂದು ಘಟನೆಯೇ ನಿಮ್ಮ ಸಕಲ ವ್ಯಥೆಗಳಿಗೆ ಮೂಲವಾಗಿದೆ. ಆದರೆ ಈಗ ನೀವು ಆತಂಕಪಡುವ ಅಗತ್ಯವಿಲ್ಲ. ಈ ಸಕಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೀಗ ನೀಡಲಿದ್ದೇವೆ. ಈ ಮಾಹಿತಿಯನ್ನು ಪೂರ್ಣವಾಗಿ ಗಮನಿಸಿ ನಾವು ಹೇಳುವ ಪರಿಹಾರಗಳನ್ನು ಅಚಲ ನಂಬಿಕೆಯಿಂದ ಪಾಲಿಸಿ. ಆಗ ಮಾತ್ರ ನಿಮಗೆ ಸಕಲವೂ ಶುಭವಾಗಲಿದೆ.
ಏಕೆಂದರೆ ಈ ಬ್ರಹ್ಮಾಂಡವು ನಮಗೆ ಏನನ್ನಾದರೂ ನೀಡಲು ಬಯಸಿದಾಗ ಇಂತಹ ಸಂಕೇತಗಳನ್ನು ಕಳುಹಿಸುತ್ತದೆ. ನೀವು ಮಾಡಿದ ಆ ತಪ್ಪು ಏನೆಂದು ನಿಮಗೆ ಅರಿವಿದೆಯೇ? ಕಳೆದ ಕೆಲವು ವರ್ಷಗಳಲ್ಲಿ ನೀವು ತಿಳಿಯದೆ ಒಬ್ಬ ಅಸಹಾಯಕ ವ್ಯಕ್ತಿಯನ್ನು ನಿರ್ಲಕ್ಷಿಸಿದ್ದೀರಿ, ಅಥವಾ ಸಂತರ ಹಾಗೂ ಹಿರಿಯರ ಆಶೀರ್ವಾದವನ್ನು ಪಡೆಯಲು ವಿಫಲರಾಗಿದ್ದೀರಿ. ಅದು ನಿಮ್ಮ ಭಾಗ್ಯೋದಯವನ್ನು ತಡೆಹಿಡಿದಿದೆ. ಆದರೆ ಈಗ ಆ ಕಠಿಣ ಕಾಲ ಮುಗಿದಿದೆ. ಶುಕ್ರ ಮತ್ತು ಗುರು ಗ್ರಹಗಳು ನಿಮ್ಮ ಜಾತಕದ ಅತ್ಯಂತ ಬಲಿಷ್ಠ ಸ್ಥಾನಗಳಿಗೆ ಪ್ರವೇಶ ಪಡೆದಿವೆ. ಇದರಿಂದಾಗಿ ಧನ, ಗೌರವ ಮತ್ತು ಹೊಸ ಅವಕಾಶಗಳು ನಿಮ್ಮನ್ನು ಸುತ್ತುವರೆದಿವೆ. ನೀವು ಮಾಡಬೇಕಾದದ್ದು ಇಷ್ಟೇ: ನಾಳೆ ಬೆಳಿಗ್ಗೆ ಸೂರ್ಯದೇವನಿಗೆ ಅರ್ಘ್ಯ ಸಮರ್ಪಿಸಿ, ನನ್ನಿಂದಾದ ಸಕಲ ತಪ್ಪುಗಳನ್ನು ಕ್ಷಮಿಸು, ನನ್ನ ಒಳ್ಳೆಯ ಕಾಲ ಈಗ ಆರಂಭವಾಗಲಿ ಎಂದು ಪ್ರಾರ್ಥಿಸಿ. ಈ ಸಣ್ಣ ಸಂಕಲ್ಪವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಮುಂದಿನ 7 ದಿನಗಳಲ್ಲಿ ನೀವು ಊಹಿಸಲಾಗದ ಪವಾಡವೊಂದು ಸಂಭವಿಸಲಿದೆ. ಹಳೆಯ ಸಾಲಗಳು ತೀರಲಿವೆ ಅಥವಾ ಅಡಗಿಸಿಟ್ಟಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಶ್ರೀಮಂತಿಕೆಯ ಹಾದಿ ನಿಮಗೆ ಸುಗಮವಾಗಲಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ರೂಢಿಸಿಕೊಂಡಿರುವ ಕೆಲವು ಅಭ್ಯಾಸಗಳು ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಯಿಂದ ದೂರ ಮಾಡುತ್ತಿವೆ. ಲಕ್ಷ್ಮೀದೇವಿಯು ನಿಮ್ಮ ಮನೆ ಬಾಗಿಲಿಗೆ ಬಂದು ಮರಳಿ ಹೋಗುತ್ತಿರಲು ಕಾರಣವೇನೆಂದು ನಿಮಗೆ ತಿಳಿದಿದೆಯೇ? ನೀವು ಸಾಂದರ್ಭಿಕವಾಗಿ ಹೇಳುವ ಸುಳ್ಳುಗಳು ಮತ್ತು ಅಶುದ್ಧವಾದ ಗುಣಗಳು ಅವಳನ್ನು ಕಾಡುತ್ತವೆ. ಅಲ್ಲದೆ ಮದ್ಯ ಅಥವಾ ಮಾಂಸಾಹಾರದ ವ್ಯಸನಗಳು ಹಾಗೂ ಮನೆಯನ್ನು ಅಶುದ್ಧವಾಗಿ ಇಟ್ಟುಕೊಳ್ಳುವುದು ದೇವಿಯ ಅನುಗ್ರಹವನ್ನು ಆಕರ್ಷಿಸುವುದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯದಿರಲು ಇದೇ ಮೂಲ ಕಾರಣ. ಇವುಗಳನ್ನು ಒಮ್ಮೆ ಬದಲಾಯಿಸಿ ನೋಡಿ, ನಿಮ್ಮ ಅದೃಷ್ಟ ಹೇಗೆ ಹೊಳೆಯುತ್ತದೆ ಎಂಬುದು ನಿಮಗೆ ತಿಳಿಯಲಿದೆ. ನೀವು ಎಷ್ಟೇ ಶ್ರಮವಹಿಸಿದರೂ ಹಣವು ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆಯಿಂದ ಅನಾರೋಗ್ಯ ಅಥವಾ ನಷ್ಟದ ರೂಪದಲ್ಲಿ ಖರ್ಚಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜಾತಕದಲ್ಲಿರುವ ಶನಿ, ರಾಹು ಮತ್ತು ಕೇತುಗಳ ಪ್ರಭಾವ ಹಾಗೂ ನಿಮ್ಮ ಸುತ್ತಲಿನ ನಕಾರಾತ್ಮಕ ವಾತಾವರಣ. ಮಿಥುನ ರಾಶಿಯವರೇ, ನೆನಪಿಡಿ, ಮನೆ ಎಷ್ಟು ಶುದ್ಧವಾಗಿದ್ದರೆ ಲಕ್ಷ್ಮೀದೇವಿಯೂ ಅಷ್ಟು ಸ್ಥಿರವಾಗಿರುತ್ತಾಳೆ. ಅಶುದ್ಧವಾದ ಮನೆಯಲ್ಲಿ ದಾರಿದ್ರ್ಯವು ನೆಲೆಸುತ್ತದೆ. ನನ್ನ ಈ ಸಲಹೆಯನ್ನು ಪಾಲಿಸಿದರೆ ನಿಮ್ಮ ಬದುಕು ಎಷ್ಟು ವೇಗವಾಗಿ ಬದಲಾಗುತ್ತದೆ ಮತ್ತು ನೀವು ಪಡೆಯುವ ಸಂಪತ್ತು ಎಷ್ಟಿರುತ್ತದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಕನಸು ನನಸಾದಾಗ ಸಿಗುವ ಆ ಸಂತೋಷವು ಬೆಲೆಕಟ್ಟಲಾಗದ್ದು. ನೀವು ಅಪಾರ ಶ್ರೀಮಂತರಾಗುವ ಯೋಗವೂ ಕೂಡಿಬಂದಿದೆ. ಈಗ ನೀವು ಪಡುವ ಶ್ರಮಕ್ಕೆ 1000 ಪಟ್ಟು ಪ್ರತಿಫಲ ಸಿಗಲಿದೆ. ಮಿಥುನ ರಾಶಿಯವರು ಅತ್ಯಂತ ಬುದ್ಧಿವಂತರು ಹಾಗೂ ಕ್ರಿಯಾಶೀಲರು. ಈಗ ನೀವು ನಿಮ್ಮ ಗುರಿಗಳಿಗಾಗಿ ಅಚಲವಾಗಿ ಶ್ರಮಿಸಬೇಕಿದೆ. ಶನಿದೇವರು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ರಕ್ಷಕರಾಗಿರುತ್ತಾರೆ. ಆದರೆ ಇಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹತೋಟಿ ಹೊಂದಿರಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಕಟು ಮಾತುಗಳು ನಿಮ್ಮ ಪ್ರೀತಿಪಾತ್ರರಿಗೆ ತೀವ್ರ ನೋವುಂಟು ಮಾಡಬಹುದು. ಇದು ಕೇಳಲು ಕಹಿಯೆನಿಸಿದರೂ ಸತ್ಯ. ನಿಮ್ಮ ಮಾತುಗಳು ಕತ್ತರಿಯಂತೆ ಚೂಪಾಗಿರುತ್ತವೆ. ಇದರಿಂದ ಸಂಬಂಧಗಳು ಮುರಿಯುವ ಅಪಾಯವಿದೆ. ಆದ್ದರಿಂದ ಮಾತನಾಡುವ ಮುನ್ನ ಒಮ್ಮೆ ಯೋಚಿಸಿ. ನಿಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡರೆ ಮಾತ್ರ ನಿಮ್ಮ ಬಾಂಧವ್ಯಗಳು ಗಟ್ಟಿಯಾಗಿರುತ್ತವೆ. ಮುಂಬರುವ 4 ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಆನಂದ ನೀಡುವ ವಿಷಯಗಳತ್ತ ಗಮನಹರಿಸಿ. ನಿಮ್ಮ ಹವ್ಯಾಸಗಳಿಗೆ ಸಮಯ ನೀಡಿ. ಸಣ್ಣಪುಟ್ಟ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಸಂಭವವಿದೆ. ಆದ್ದರಿಂದ ಆರ್ಥಿಕ ಯೋಜನೆ ಇರಲಿ. ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸಲು ಪ್ರತಿದಿನ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಪ್ರೇಮ ಜೀವನವೂ ಸಹ ಅತ್ಯಂತ ಸುಂದರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಪ್ರತಿ ಕ್ಷಣವೂ ಸ್ಮರಣೀಯವಾಗಲಿದೆ. ಮಿಥುನ ರಾಶಿಯವರೇ, ಎಸ್ ಅಕ್ಷರದ ವ್ಯಕ್ತಿಯ ಮೂಲಕ ನಿಮಗೆ ಖಂಡಿತವಾಗಿಯೂ ಶುಭವಾಗಲಿದೆ. ಆ ವ್ಯಕ್ತಿಯು ನಿಮ್ಮ ಹಿತೈಷಿಯಾಗಿರುತ್ತಾರೆ. ನಿಮ್ಮ ಮನಸ್ಸು ಸಂಕಷ್ಟದಲ್ಲಿದ್ದಾಗ ಅಥವಾ ನೀವು ಅಪಾಯದಲ್ಲಿದ್ದಾಗ ಈ ವ್ಯಕ್ತಿಯ ಸಲಹೆಗಳು ಹಾಗೂ ಸಹಾಯವು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಆ ವ್ಯಕ್ತಿಯು ವ್ಯವಹಾರದ ರೂಪದಲ್ಲಿ ಅಥವಾ ಸ್ನೇಹಿತನ ರೂಪದಲ್ಲಿ ನಿಮಗೆ ಧೈರ್ಯ ತುಂಬಲಿದ್ದಾನೆ. ಆದರೆ ಎಲ್ಲರೂ ಒಂದೇ ಎಂದು ಭಾವಿಸಿ ಮೂರ್ಖರಾಗಬೇಡಿ. ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಆದರೆ ಜನರ ಹಿಂದಿನ ಮತ್ತು ಮುಂದಿನ ವರ್ತನೆಯನ್ನು ಗಮನಿಸಿ ನಂತರವಷ್ಟೇ ಅವರನ್ನು ಜೀವನಕ್ಕೆ ಆಹ್ವಾನಿಸಿ. ಮಿಥುನ ರಾಶಿಯವರು ಇತರರ ಜಗಳದಲ್ಲಿ ಮಧ್ಯಪ್ರವೇಶಿಸುವುದು ಅಥವಾ ರಹಸ್ಯಗಳನ್ನು ಬೇರೆಯವರಿಗೆ ಬಿಟ್ಟುಕೊಡುವುದು ನಿಮಗೆ ಮುಳುವಾಗಬಹುದು. ಆದ್ದರಿಂದ ಇವುಗಳಿಂದ ದೂರವಿರಿ. ಈ ನಿಯಮಗಳನ್ನು ಪಾಲಿಸಿದರೆ ಹನುಮಂತನ ಕೃಪೆಯಿಂದ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹನುಮಂತನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.